ರಾಜಕೀಯ ಮತ್ತು ಚಿತ್ರರಂಗ ಇವೆರಡನ್ನು ನೀವು ಸೂಕ್ಷ್ಮ ಗಮನಿಸಿದ್ರೆ ಅವಿನಾಭಾವ ಸಂಬಂಧ ಇದೆ ಅಂತ ಕಾಣುತ್ತೆ. ಎಲ್ಲ ದೊಡ್ಡ ದೊಡ್ಡ ಪಕ್ಷಗಳನ್ನ ಮಣಿಸಿ ಈಗ ಸಿಎಂ ಅಭ್ಯರ್ಥಿಯಾಗಿ ಕೂತಿದ್ದಾರೆ, ಸಿಎಂ ಆಗ್ತಾ ಇದ್ದಾರೆ. ಸೊ ಅಲ್ಲಿ ಸಾಧ್ಯವಾಗಿದ್ದು ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಗಲ್ಲ? ಎಲ್ಲದಕ್ಕಿಂತ ಶ್ರೇಷ್ಠವಾದ್ದು ಗುರುಬಲ. ಆ ಬಲನೇ ನಮ್ಮ ಹತ್ರ ಇದೆ. ಕರ್ನಾಟಕದಲ್ಲಿ ಈಗ ಸದ್ಯ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಹೆಸರು ಅಂತಂದ್ರೆ ದರ್ಶನ್. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾರು ಏನ್ ಬೇಕಾದ್ರೂ ಆಗ್ಬೋದು. ದರ್ಶನ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರ? ಮುನ್ಸೂಚನೆಯನ್ನು ದರ್ಶನ್ ಆಗ್ಲೇ ಕೊಟ್ಟಿದ್ರ? ನಾನು ಹೇಳ್ತಾ ಇದ್ದೀನಿ, ವರ್ಷಕ್ಕೆ ನಾನು ಕನಿಷ್ಠ ಪಕ್ಷ 2 ರಿಂದ 2.5 ಕೋಟಿ ರೂಪಾಯಿ ದುಡ್ಡು ಬೇಕಣ್ಣ. LKG ಸ್ಟೂಡೆಂಟ್ ಇಂದ ಹಿಡಿದು ಡಾಕ್ಟರ್ ಸ್ಟೂಡೆಂಟ್ ವರ್ಗು ನಮ್ಮ ಮನೆ ಹತ್ರ ಬರ್ತಾರಣ್ಣ. ಒಂದು ನೋಡ್ತೀರಣ್ಣ. ಅವ್ರೇನಾದ್ರು ಎಲೆಕ್ಷನ್ ನಿಲ್ತಾರೆ ಅನ್ನೋದಾದ್ರೆ ಸೊ ಮುಂದೆ ರಾಜಕೀಯ ಮತ್ತು ಚಿತ್ರರಂಗ ಇವೆರಡನ್ನು ನೀವು ಸೂಕ್ಷ್ಮ ಗಮನಿಸಿದ್ರೆ ಅವಿನಾಭಾವ ಸಂಬಂಧ ಇದೆ ಅಂತ ಕಾಣುತ್ತೆ. ಮೊದಲಿಂದನೂ ಕೂಡ ನೀವು ಗಮನಿಸಿ, ಇದು ಯಾವುದೇ ಚಿತ್ರರಂಗ ಇರಲಿ, ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಕಾಲಿವುಡ್ಡು ಮತ್ತು ಮಾಲಿವುಡ್ಡು, ಇವೆಲ್ಲ ಚಿತ್ರರಂಗದಲ್ಲೂ ಕೂಡ ರಾಜಕೀಯಕ್ಕೆ ಸಿನಿಮಾದವರು ಕೂಡ ಆಲ್ರೆಡಿ ಕಾಲಿಟ್ಟು ಅಲ್ಲೊಂದಿಷ್ಟು ಸೌಂಡ್ ಮಾಡಿದ್ದು ಕೂಡ ನಿಮ್ಗೆ ಗೊತ್ತಿದೆ. ಅದರಲ್ಲೂ ಸೌತ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಬಹುತೇಕ ಸಿನಿಮಾ ನಟರು ರಾಜಕೀಯದ ನಂಟನ ಹೊಂದಿರೋದು. ರಾಜಕೀಯಕ್ಕೆ ಸಾಕಷ್ಟು ಸಿನಿಮಾ ಸ್ಟಾರ್ಗಳು ಎಂಟ್ರಿಯಾಗಿ ಅಲ್ಲಿ ತಮ್ಮದೊಂದು ಛಾಯೆಯನ್ನು ಮೂಡಿಸಿದ್ದು ಎಲ್ಲರಿಗೂ ಗೊತ್ತೇ ಇದೆ. ನೀವು ಹಿಂದಿನಿಂದ ಕೂಡ ನೋಡ್ಕೊಂಬಂದರೆ, ಸೂಕ್ಷ್ಮವಾಗಿ ಗಮನಿಸ್ತಾ ಬಂದರೆ MGR ಇದ್ದಾರೆ, NTR ಅವರು ಇದ್ದಾರೆ, ಜಯಲಲಿತಾ ಇದ್ದಾರೆ, ಕರುಣಾನಿಧಿ ಇದ್ದಾರೆ. ಹಾಗೆ ನೀವು ಪಕ್ಕದ ಆಂಧ್ರ ಕಡೆ ಬಂದರೆ ಚಿರಂಜೀವಿ ಕೂಡ ಒಂದು ಪಕ್ಷ ಸಂಘಟನೆ ಮಾಡಿದರು, ಆದರೆ ಅವರು ಗೆಲುವು ಕಂಡ್ಕೊಳ್ಳೋಕ್ಕಾಗಲಿಲ್ಲ. ಅದಾದಮೇಲೆ ಪವನ್ ಕಲ್ಯಾಣ್. ಸೊ ಪವನ್ ಕಲ್ಯಾಣ್ ಸಾಕಷ್ಟು ಸುದ್ದಿಯಲ್ಲಿದ್ದಂಥ ಒಬ್ಬ ನಟ. ದಿಢೀರನೇ ಅವರು ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ, ಅಲ್ಲೂ ಕೂಡ ಹೋರಾಟ ಮಾಡ್ತಾರೆ, ಅಲ್ಲಿ ತಮ್ಮ ಪಕ್ಷಕ್ಕೆ ಅಸ್ತಿತ್ವವನ್ನು ತಂದು ಕೊಡುವುದರ ಮೂಲಕ ಈಗ DCM ಕೂಡ ಆಗಿದ್ದಾರೆ. ಆಂಧ್ರ ಸರ್ಕಾರದಲ್ಲಿ ಈಗ ಅವರು DCM. ಈಗ ವಿಷಯ ಕೇಳ್ತಿದ್ದೀನಿ ಅಂತಂದರೆ, ನಿನ್ನೆ ಅಷ್ಟೇ ತಮಿಳುನಾಡಿನ ರಿಸಲ್ಟ್ ಬಂತು. ಸೊ ಎಲ್ಲರಿಗೂ ಕೂಡ ಒಂದು ಅಚ್ಚರಿ. ಕೇವಲ 1-2 ವರ್ಷಗಳಲ್ಲೇ ಒಂದು ಪಕ್ಷವನ್ನು ಸ್ಥಾಪಿಸಿ TVK ಪಕ್ಷದ ಮೂಲಕ ತನ್ನೆಲ್ಲ ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸಿ ಪಕ್ಷವನ್ನು ಗೆಲ್ಲಿಸೋದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಸಾಹಸದ ಕೆಲಸ. ಅಂಥ ಕೆಲಸವನ್ನು ಮಾಡಿರೋದು ದಳಪತಿ ವಿಜಯ್. ಈಗ CM ಆಗುವ ಎಲ್ಲ ಲಕ್ಷಣಗಳು ಇವೆ. ನೀನು 1-2 ದಿನದಲ್ಲಿ ಅದು ಸುದ್ದಿ ಹೊರಬರುತ್ತೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಇದ್ದಾರೆ, ತಮಿಳುನಾಡಲ್ಲಿ ವಿಜಯ್ ಇದ್ದಾರೆ. ಕರ್ನಾಟಕದಲ್ಲಿ ಯಾರು? ಸದ್ಯಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋ ಚರ್ಚೆ ಇದು. ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಸ್ಟಾರ್ ನಟಿಯರು ಭಾಳಷ್ಟು ಜನ ಸಿನಿಮಾ ರಂಗದಿಂದ ಬಂದಂಥವರು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಉಂಟು. ಸೊ ಒಂದಷ್ಟು ಸುದ್ದಿ ಮಾಡಿದ್ರು, ಜೋರು ಸದ್ದು ಮಾಡಿದ್ರು, ಆದರೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಅಂತೂ ಮಾಡೋಕ್ಕಾಗಲಿಲ್ಲ. ಭಾಳಷ್ಟು ಜನನ ನೀವು ಸೂಕ್ಷ್ಮ ಗಮನಿಸಿದರೆ ಕನ್ನಡ ಚಿತ್ರರಂಗದಿಂದ ಡಾಕ್ಟರ್ ಅಂಬರೀಷ್ ಅವರು ಬಂದರು. ಸೊ ಇನ್ನು ಸ್ವಲ್ಪ ಹಿಂದೆ ಹೋಗಿದರೆ ಅಣ್ಣವರಿಗೆ ಸಾಕಷ್ಟು ಅವಕಾಶ ಇತ್ತು. MGR NTR ಥರ ಅವರು ಕೂಡ CM ಆಗುವ ಎಲ್ಲ ಅವಕಾಶಗಳು ಇದ್ದು, ಆದರೆ ಅವರು ಚಳವಳಿ ಮೂಲಕ ಮಾತ್ರ ಸೌಂಡ್ ಮಾಡಿದರೆ ವಿನಃ ರಾಜಕೀಯಕ್ಕೆ ಎಂಟ್ರಿ ಆಗಲಿಲ್ಲ. ಸೊ ಅದಾದ ಬಳಿಕ ಅಂಬರೀಷ್ ಅವರು ಬಂದರು, ಅನಂತ್ನಾಗ್ ಅವರು ಹೋದರು, ಜಗ್ಗೇಶ್ ಅವರು ಕೂಡ ಬಂದರು, ಶಶಿಕುಮಾರ್ ಅವರು ಬಂದರು. ಹಾಗೆ ಸ್ವಲ್ಪ ಬರ್ತಾ ಯೋಚನೆ ಮಾಡ್ತಾ ಹೋದರೆ ಒಂದಷ್ಟು ನಟಿಯರು ಕೂಡ ಸಿನಿಮಾ ರಂಗದಿಂದ, ಚಿತ್ರರಂಗದಿಂದ ರಾಜಕೀಯಕ್ಕೂ ಕೂಡ ಬಂದರು. ತಾರಾ ಇರ್ಬೋದು, ಶ್ರುತಿ ಇರ್ಬೋದು, ರಮ್ಯಾ ಕೂಡ ಇರ್ಬೋದು. ಸೊ ಈಗಿನ ಜನ್ರೇಷನ್ ನಟರೆಲ್ಲ ಕೂಡ ಒಂದು ಪಕ್ಷದ ಪರವಾಗಿ ಕೆಲಸವನ್ನು ಮಾಡೋದಕ್ಕೆ ನಿಂತರು. ಸೊ ಈಗ ಸದ್ಯ ಕೇಳಿ ಬರ್ತಾ ಇರೋದ ಸುದ್ದಿ ಅಂತಂದರೆ, ಎಲ್ಲ ಕಡೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಸ್ಟಾ ಓಪನ್ ಮಾಡಿ, ಒಂದು ಫೇಸ್ಬುಕ್ ಮಾಡಿ, ಅಥವಾ ಒಂದು ಟ್ವಿಟ್ಟರ್ನೇ ನೋಡಿ, ಅಲ್ಲಿ ಒಂದು ಅಭಿಯಾನ ಥರ ಶುರುವಾಗ್ತಾ ಇರೋದೇನಂತಂದರೆ, ಕರ್ನಾಟಕದಲ್ಲಿ ಯಾವ ಸ್ಟಾರ್ ಮುಂಬರುವ ಎಲೆಕ್ಷನಲ್ಲಿ ಅಂದರೆ 2028 ಯಾರು CM ಆಗಬಲ್ಲರು ಅಂತ ಒಂದು 3-4 ಜನ ಫೋಟೋಸ್ಗಳು ಹಾಕ್ತಾ ಇದ್ದಾರೆ. ಯಾಕೆ ಈ ಮಾತಿನ ಹೇಳ್ತಿದ್ದೀನಿ ಅಂತಂದರೆ, ತಮಿಳುನಾಡಲ್ಲಿ ಈಗ ವಿಜಯ್ ಕಣ್ಮುಂದೆ ಇರತಕ್ಕಂಥ ಸಾಕ್ಷಿ. ಒಬ್ಬ ಚಿತ್ರರಂಗದ ರಂಗದಿಂದ ಬಂದಿರತಕ್ಕಂಥ ಒಬ್ಬ ಸ್ಟಾರ್ ನಟ
ಎಲ್ಲ ದೊಡ್ಡ ದೊಡ್ಡ ಪಕ್ಷಗಳನ್ನು ಮಣಿಸಿ ಈಗ CM ಅಭ್ಯರ್ಥಿಯಾಗಿ ಕೂತಿದ್ದಾರೆ, CM ಆಗ್ತಾ ಇದ್ದಾರೆ. ಸೊ ಅಲ್ಲಿ ಸಾಧ್ಯವಾಗಿದ್ದು ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಗಲ್ಲ? ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು ಅಂತ ಅವಕಾಶ ಇದೆ. ಸೊ ಕರ್ನಾಟಕದಲ್ಲಿ ಈಗ ಸದ್ಯ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಹೆಸರು ಅಂತಂದರೆ ದರ್ಶನ್ ಈಗ ನಮ್ಮ ಮುಂದೆ ಇಲ್ಲ. ಅವರು ಒಂದು ಕೇಸಿನ ಹಿನ್ನೆಲೆಯಲ್ಲಿ ಜೈಲಲ್ಲಿದ್ದಾರೆ. ಸೊ ಕಳೆದ 8 ತಿಂಗಳಿಂದ ಕೂಡ ಈಗ ಅವ್ರು ಜೈಲಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದರು. ಸೊ ಅದು ಇನ್ನೂ ಇತ್ಯರ್ಥ ಆಗಿಲ್ಲ. ದರ್ಶನ್ ಒಂದು ವೇಳೆ ಹೊರಗೆ ಬಂದಾಗ ಅವರ ಮುಂದಿನ ನಡೆ ಏನು ಅನ್ನೋ ಚರ್ಚೆ ಈಗ ನಡೀತಾ ಇದೆ. ಆದರೆ ದರ್ಶನ್ ತಲೆಯಲ್ಲಿ ಏನು ಓಡ್ತಾ ಇದೆಯೋ ಗೊತ್ತಿಲ್ಲ. ಆದರೆ ದರ್ಶನ್ ಪರವಾಗಿರೋರು, ದರ್ಶನ್ ಫ್ಯಾನ್ಸು ಅಥವಾ ದರ್ಶನ್ ಹಿತೈಷಿಗಳು ಒಂದಷ್ಟು ಜನ ದರ್ಶನ್ ಅವರು ಹೊರಗೆ ಬಂದರೆ ಅವರು ಎಲೆಕ್ಷನ್ಗೆ ನಿಂತ್ಕೋಬೇಕು ಅನ್ನೋ ಮಾತುಗಳನ್ನು ಅವರವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಪೋಸ್ಟರ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂದಿನ 28ರ ಚುನಾವಣೆಯಲ್ಲಿ ದರ್ಶನವನ್ನು ಒಂದು ಹೊಸ ಪಕ್ಷ ಕಟ್ಟಬೇಕು. ಹಾಗಾದರೆ ಹೊಸ ಪಕ್ಷ ಯಾವ್ದು ಕಟ್ತಾರೆ, ಯಾವ ಪಕ್ಷದಿಂದ ಬರ್ತಾರೆ, ಈ ಥರದ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಅದೇನೇ ಇರ್ಬೋದು, ಹೊಸ ಪಕ್ಷ ಕಟ್ಟೋದಾದರೆ ಸೆಲೆಬ್ರಿಟಿ ಪಕ್ಷ ಅಂತಲೇ ಕಟ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ಸೆಲೆಬ್ರಿಟೀಸ್ ಅಂತಂದರೆ ಅವ್ರಿಗೆ ತುಂಬ ಅಭಿಮಾನ, ಪ್ರೀತಿ, ಗೌರವ ಎಲ್ಲವೂ ಇದೆ. ಆ ಕಾರಣಕ್ಕೆ ಅವರು ಸೆಲೆಬ್ರಿಟೀಸ್ ಪಕ್ಷ ಅಂತ ಕಟ್ಟು ಬಂದರೂ ಅಚ್ಚರಿ ಇಲ್ಲ. ಆದರೆ ಅವರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. ಆದರೆ ಅವರ ಫ್ಯಾನ್ಸು, ಅವರ ಹಿತೈಷಿಗಳು, ಒಂದಷ್ಟು ಗೆಳೆಯರ ಬಳಗ ದರ್ಶನ್ ಅವರ ಫೋಟೋಸನ್ನು ಈಗ ವಿಜಯ್ ಜೊತೆಗೆ ಹಾಕಿ ಮುಂದಿನ 28ರ ಎಲೆಕ್ಷನಲ್ಲಿ ಕರ್ನಾಟಕದ CM ದರ್ಶನ್ ಬಾಸ್ ಅಂತೇಳಿ ಆಗ್ತಾ ಇದ್ದಾರೆ. ಇದು ಒಂದು ರೀತಿ ಅಭಿಮಾನ. ಸೊ ಅಭಿಯಾನ ಆಗಿ ಈಗ ಶುರುವಾಗಿದೆ. ಅದೇನಿರಲಿ, ದರ್ಶನ್ಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಫ್ಯಾನ್ ಬೇಸ್ ಇನ್ನೆಲ್ಲೂ ಇಲ್ಲ. ಯಾಕಂದರೆ ಬೇರೆ ಯಾವುದೇ ಸ್ಟಾರ್ಸ್ಗಳಿಗೆ ಹೋಲಿಸಿದರೆ ದರ್ಶನ್ ಅವರಿಗೆ ಸಾಕಷ್ಟು ಜನ ಅಭಿಮಾನಿ ಇರೋದಂತೂ ನಿಜ. ಆದರೆ ದರ್ಶನ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ ಗೊತ್ತಿಲ್ಲ. ಆದರೆ ದರ್ಶನ್ ಹಿಂದೆ ಒಂದು ಹಿಂಟ್ ಕೊಟ್ಟಿದ್ದರು. ಸುಮಲತಾ ಅವರ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದರು. ನಾನು ಹೇಳ್ತಾ ಇದ್ದೀನಿ, ವರ್ಷಕ್ಕೆ ನಾನು ಕನಿಷ್ಠ ಪಕ್ಷ 2ರಿಂದ 2.5 ಕೋಟಿ ರೂಪಾಯಿ ದುಡ್ಡು ಬೇಕಣ್ಣ. LKG ಸ್ಟೂಡೆಂಟ್ ಇಂದ ಹಿಡಿದು ಡಾಕ್ಟರ್ ಸ್ಟೂಡೆಂಟ್ ವರ್ಗೂ ನಮ್ಮ ಮನೆ ಹತ್ರ ಬರ್ತಾರಣ್ಣ. ಒಂದು ನೋಡ್ತೀರಣ್ಣ. ನೀವು ಈಗಾಗಲೇ ಅದನ್ನು ಕೇಳಿರ್ತೀರಿ. ಸೊ ಎಲ್ಲ ಒಂದು ಕಡೆ ರಾಜಕೀಯಕ್ಕೆ ಬರುವ ಮುನ್ಸೂಚನೆಯನ್ನು ದರ್ಶನ್ ಆಗಲೇ ಕೊಟ್ಟಿದ್ರಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ನೋಡಿದ್ರೆ ದರ್ಶನ್ ಅವರು ಡೆವಿಲ್ ಸಿನಿಮಾ ಬಂತು. ಡೆವಿಲ್ ಸಿನಿಮಾದ ಕೊನೆಯಲ್ಲೂ ಕೂಡ ನೀವು ಗಮನಿಸಿರ್ಬೋದು, ಕೆಲವೊಂದು ದೃಶ್ಯದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಅನ್ನೋ ಒಂದು ಹಿಂಟ್ ಆ ಸಿನಿಮಾದಲ್ಲೂ ಕೂಡ ಇತ್ತು. ಗೊತ್ತಿಲ್ಲ, ಈಗ ದರ್ಶನ್ ಅವರು ಏನಾದರೂ ಹೊರಗೆ ಬಂದರೆ, ಸದ್ಯಕ್ಕೆ ಆ ಕೇಸು ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಿ ಹೊರಗೆ ಬಂದಾಗ ಅವ್ರೇನಾದರೂ ಎಲೆಕ್ಷನ್ಗೆ ನಿಲ್ತಾರೆ ಅನ್ನೋದಾದರೆ ಸೊ ಮುಂದೇನು? ಹಾಗಾದರೆ ಕರ್ನಾಟಕದಲ್ಲಿ ಸಿನಿಮಾ ರಂಗದಿಂದ ಬರ್ತಕ್ಕಂಥ ಬೇರೆ ಯಾವ ಸ್ಟಾರ್ಗಳಿಗೂ ಆ ತಾಕತ್ ಇದೆಯೋ ಇಲ್ವೋ ಅನ್ನೋದು ಹೇಳೋದಾದರೆ, ಪ್ರಜಾಕೀಯ ಪಕ್ಷ ಅಂಥೇಳಿ ಉಪೇಂದ್ರ ಅವರು ಕಟ್ಟಿದರು. ಪ್ರಜಾಕೀಯ ಅಂತ ಪಕ್ಷ ಕಟ್ಟಿ ಉಪೇಂದ್ರ ಅವರು ಏನೋ ಒಂದು ದೊಡ್ಡ ಸೌಂಡ್ ಮಾಡ್ತಾರೆ ಅಂತ ಭಾಳಷ್ಟು ಜನ ಅಂದ್ಕೊಂಡ್ರು. ಆದರೆ ಅದೆಲ್ಲೂ ಸೌಂಡ್ ಆಗಲಿಲ್ಲ. ಯಾಕಂದರೆ ಈ ದಳಪತಿ ವಿಜಯ್ ಅವ್ರನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಕಳೆದ 2 ವರ್ಷಗಳಿಂದ ಪ್ರತಿ ಹಳ್ಳಿಗೂ ಕೂಡ ಹೋಗ್ತಾರೆ, ಎಲ್ಲರ ಜೊತೆ ಬೆರೀತಾರೆ, ಎಲ್ಲರ ಕಷ್ಟ ಸುಖಕ್ಕೆ ಭಾಗಿಯಾಗ್ತಾರೆ. ಸೊ ಒಂದಷ್ಟು ಮಾತುಗಳನ್ನ ಆಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಪ್ರಜಾಕೀಯ ಅಂತ ಕಟ್ಟಿದಂಥ ಉಪೇಂದ್ರ ಅವರು ಆ ರೀತಿಯ ಹೋರಾಟ ಆಗಲಿ, ಮಾತುಗಳಾಗಲಿ ಜನರ ನಡುವೆ ನಿಂತು ಬೆರ್ತಿದ್ದು ಎಲ್ಲೂ ಕಾಣೆ. ಸೊ ಕರ್ನಾಟಕದಲ್ಲಿ ಪ್ರಜಾಕೀಯ ಪಕ್ಷ ಉದ್ಭವ ಆಯಿತು ನಿಜ. ಆದರೆ ಆ ಪಕ್ಷ ಈಗಲೂ ಕೂಡ ಇದೆಯಾ ಇಲ್ವೋ ಗೊತ್ತಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಒಂದಿಷ್ಟು ಸೌಂಡ್ ಮಾಡುತ್ತೆ, ಬಿಟ್ಟರೆ ಬೇರೆ ಏನಿಲ್ಲ. ಒಂದಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರ ಬಗ್ಗೆ ಚರ್ಚೆಗಳು ಆಗ್ತಾಯಿದೆ. ಪ್ರಜಾಕೀಯ ಪಕ್ಷ ಕಟ್ಟಿದರೆ ನೀವು ಮನೇಲಿ ಕೂತು ಮಾತಾಡೋದನ್ನು ಬಿಟ್ಟು ಹೊರಗಡೆ ಜನರ ನಡುವೆ ಬಂದು ಮಾತಾಡಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು, ಅವರ ಆಲೋಚನೆಗಳೇ ಬೇರೆ. ಸೊ ಯಾರಾದರೂ ಏನಾದರೂ ಹೇಳಿದ್ರೆ ಒಬ್ಬ ಲೀಡರ್ ಆಗಬೇಕಾದಂಥವ್ರು ಅದನ್ನು ಗಣನೆಗೆ ತಗೋಬೇಕು. ನೀವೇನೋ ಹೇಳ್ತಾ ಇದ್ದೀರಿ, ಎಸ್ ಮಾಡಬೇಕು ಅಂತ. ಅವ್ರು ಏನೇ ಹೇಳಿದ್ರು ನೀವೇ ಮಾಡ್ಬೋದಲ್ಲ, ನೀವು ಅದನ್ನೇ ಮಾಡಿ, ನೀವು ಯಾಕೆ ಮಾಡಬಾರ್ದು, ಈ ರೀತಿ ಕೇಳ್ತಾರೆ. ಸೊ ಇದು ಒಂದು ಕೂಡ ಅವರ ಹಿನ್ನಡೆಗೆ ಕಾರಣ ಏನು ಅನ್ನೋ ಚರ್ಚೆಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗ್ತಾ ಇದೆ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಕರ್ನಾಟಕದಲ್ಲಿ ಸಾಕಷ್ಟು ಸ್ಟಾರ್ ನಟರು MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ. ಅಷ್ಟೇ ಯಾಕೆ, ಅಂಬರೀಷ್ ಅವರೇ ಕಣ್ಮುಂದೆ ಇದ್ದಾರೆ, ಮಿನಿಸ್ಟ್ರು ಕೂಡ ಆದಂಥವ್ರು, ಕೇಂದ್ರ ಸಚಿವರು ಕೂಡ ಆದಂಥವ್ರು, ಅವ್ರಿಗೆಲ್ಲ ಕೂಡ ಅರ್ಹತೆ ಇತ್ತು. ಸೊ ಈಗ ಜಗ್ಗೇಶ್ ಕೂಡ ಇದ್ದಾರೆ ಕಣ್ಮುಂದೆ, ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಹಾಗೆ ಬೇರೆ ಬೇರೆ ನಟ ನಟಿಯರು ಕೂಡ ಕನ್ನಡದಲ್ಲಿ ಇದ್ದಾರೆ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷಗಳ ನಡುವೆ ಹೊಸ ಪಕ್ಷ ಕಟ್ಟಿ
ಬರೋದಕ್ಕೆ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಇರ್ತವೆ ನಿಜ. ಆದರೆ ಈಗಿನ ರಾಜಕಾರಣ ಸೂಕ್ಷ್ಮವಾಗಿ ಗಮನಿಸಿದರೆ ಹೊಸ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ. ಹಾಗಾದರೆ JDS ಇಲ್ವಾ, ಕಾಂಗ್ರೆಸ್ ಇಲ್ವಾ, BJP ಇಲ್ವಾ ಅಂತ ಪ್ರಶ್ನೆ ಮಾಡ್ಬೋದು. JDSನಲ್ಲೂ ಕೂಡ ಇದ್ದಾರೆ, ಅಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಅವರು ಕೂಡ ಚಿತ್ರರಂಗದಿಂದ ಬಂದಂಥವ್ರೆ. ಗೊತ್ತಿಲ್ಲ ಮುಂದೆ ಅವರು ಕೂಡ CM ಆಗ್ತೀನಿ, CM ಆಗ ಬಲ್ರು ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಇದೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರವರ ಫ್ಯಾನ್ಸ್ಗಳು, ಅವರವರ ಹಿತೈಷಿಗಳು ಹಾಕ್ಕೊಂಡು ಕಾಮೆಂಟ್ಗಳು ಅವರವರೇ ಮಾಡ್ಕೋತಾ ಇದ್ದಾರೆ. ಈಗ ಒಂದು ಚರ್ಚೆ ಇದು ಶುರುವಾಗಿದೆ. ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಒಂದು ಪೋಸ್ಟು ಈಗ ಸದ್ಯಕ್ಕೆ ಓಡಾಡ್ತಾ ಇದೆ, ಕರ್ನಾಟಕದಲ್ಲಿ ಯಾವ ಸ್ಟಾರ್ಸು CM ಆಗ್ಬೋದು ಮುಂದಿನ 28ರ ಚುನಾವಣೆಯಲ್ಲಿ ಅಂತ. ಒಂದು ಶಿವರಾಜ್ ಕುಮಾರ್ ಇದೆ, ಒಂದು ಯಶ್ ಇದೆ, ಒಂದು ಸುದೀಪ್ ಇದೆ, ದರ್ಶನ್ ಇದೆ. ಹಾಗೆ ನೀವು ನೋಡ್ತಾ ಹೋದರೆ ಉಪೇಂದ್ರ ಅವರ ಫೋಟೋ ಕೂಡ ಕಾಣುತ್ತೆ. ಸೊ ಈ ರೀತಿಯ ಪೋಸ್ಟರ್ಗಳು ಈಗ ಎಲ್ಲ ಕಡೆ ಹರಿದಾಡ್ತಾ ಇವೆ. ಸದ್ಯಕ್ಕೆ ದರ್ಶನ್ ಅವ್ರಿಗೆ ಆ ರೀತಿಯ ಒಂದು ಹೈಪ್ ಕ್ರಿಯೇಟ್ ಆಗಿದೆ. ಮುಂದಿನ ದಿನಗಳಲ್ಲಿ ದರ್ಶನ್ ಇಂಡಸ್ಟ್ರಿಯಿಂದ ರಾಜಕಾರಣಕ್ಕೆ ಬರ್ತಾರಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಓಡಾಡ್ತಾ ಇದೆ. ದರ್ಶನ್ ಮೊದಲಿಂದನೂ ಕೂಡ ಯಾವುದೇ ಒಂದು ಸಣ್ಣ ಕೆಲಸ ಆದರೂ ಕೂಡ ಅವರು ಮಾಡಿಕೊಡ್ತಾರೆ. ಆಮೇಲೆ ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಯಲ್ಲಿ ಕೊಡಬಾರ್ದು ಅಥವಾ ಅದಕ್ಕೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಮೊದಲಿಂದನೂ ಕೂಡ ಇದ್ದಂಥವರು ದರ್ಶನ್. ಸೊ ತುಂಬ ಕಾಳಜಿ ಇರತಕ್ಕಂಥ ವ್ಯಕ್ತಿ, ಅಂದರೆ ಅವರ ವಲಯದಲ್ಲಿ ಕೇಳಿಬರ್ತಾ ಇರತಕ್ಕಂಥ ಮಾತಿದು. ಸೊ ಈಗ ಸದ್ಯಕ್ಕೆ ಒಂದಿಷ್ಟು ಫೋಟೋಸ್ಗಳಾಗಿರ್ಬೋದು, ವಿಡಿಯೋಗಳ ತುಣುಕಾಗಿರ್ಬೋದು ಎಲ್ಲ ಕಡೆ ಹರಿದಾಡ್ತಾ ಇವೆ. ಅಂದರೆ ಮುಂದಿನ ಚುನಾವಣೆಗೆ ಏನು ತಮಿಳುನಾಡಿನ ಚುನಾವಣೆ ಇದೆಯಲ್ಲ, ಅದು ದಿಕ್ಸೂಚಿ ಆಗ್ಬೋದೇನೋ ಗೊತ್ತಿಲ್ಲ. ಸ್ಟಾರ್ ನಟರಿಗೂ ಕೂಡ ಆಗ್ಬೋಲ್ರು, ಸ್ಟಾರ್ ನಟರು ಕೂಡ ರಾಜಕಾರಣದ ದಿಕ್ಕನ್ನು ಬದಲಾಯಿಸಬಲ್ಲುವಂತಹ ಎಲ್ಲ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದಕ್ಕೆ ಏನು ಈಗ TVK ಪಕ್ಷದ ವಿಜಯ್ ತೋರಿಸಿದ್ರು. ಆ ರೀತಿಯ ಅವಕಾಶ ಕನ್ನಡದಲ್ಲೂ ಇದೆಯಾ, ಕನ್ನಡ ಚಿತ್ರರಂಗದಿಂದ ಕೂಡ ಮಾಡಬಹುದಾ ಗೊತ್ತಿಲ್ಲ. ಇದೇ ಮಾತು ಸದ್ಯಕ್ಕೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಮಾಡಿ ತೋರಿಸಿದ್ರು, ಈಗ ವಿಜಯ್ ತೋರಿಸಿದ್ದಾರೆ. ಕರ್ನಾಟಕದಲ್ಲಿ ಈ ರೀತಿಯ ತಾಕತ್ತು ಇರತಕ್ಕಂಥ ನಟರು ಯಾರು ಅನ್ನೋ ಪ್ರಶ್ನೆಗಳು ಓಡಾಡ್ತವೆ. ಆ ಪ್ರಶ್ನೆಗೆ ಅತಿಯಾದ ಕಾಮೆಂಟ್ಸ್ ಬರ್ತಾ ಇರೋದು ದರ್ಶನ್ಗೆ ಮೊದಲಿಂದನೂ ಕೂಡ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಆದರೆ ಅದನ್ನು ಸಿನಿಮಾಗೆ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ರು. ಸೊ ಎಲ್ಲೋ ಒಂದು ಕಡೆಗೆ ಕಾಮೆಂಟ್ ಓದಿದೆ, ಜನನಾಯಕನ್ ಸಿನಿಮಾ ರಿಲೀಸ್ ಆಗಿದ್ದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಆಗ್ತಾಯಿತ್ತು ನಿಜ. ಆದರೆ ಅದು ಬರದೇ ಇರೋದಕ್ಕೆ ಯಾರು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಿದ್ರು, ಆ ಟಿಕೆಟ್ ಕೊಟ್ಟು ಅಷ್ಟೂ ಜನ ನೋಡೋರು ಅಷ್ಟೂ ಜನ ವೋಟ್ ಹಾಕಿದ್ದಾರೆ. ಹಾಗಾಗಿ ಅವರು TVK ಪಕ್ಷದಿಂದ ಬಹುಮತದಿಂದ ಆಯ್ಕೆಯಾಗಿ ಬಂದರು ಅಂತ. ಹಿಂದೆ ಎಲ್ಲ ಕೂಡ ರಾಜಕಾರಣಿಗಳ ಜೊತೆ ಸಿನಿಮಾ ರಂಗದವರು ಪೈಪೋಟಿ ನಡೆಸಿದ್ದುಂಟು, ಆದರೆ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ರಜನಿಕಾಂತ್ ಆಗಿರ್ಬೋದು, ಕಮಲ್ ಹಾಸನ್ ಆಗಿರ್ಬೋದು, ಹಾಗೆ ಚಿರಂಜೀವಿ ಆಗಿರ್ಬೋದು. ಸೊ ನೀವು ಬಾಲಿವುಡ್ಡಲ್ಲಿ ಹೋದರೂ ಕೂಡ ಜಯ ಬಚ್ಚನ್ ಇದ್ದಾರೆ, ಆಮೇಲೆ ಧರ್ಮೇಂದ್ರ ಇದ್ದಾರೆ, ಹೇಮಮಾಲಿನಿ ಇದ್ದಾರೆ, ಸಾಕಷ್ಟು ನಟ ನಟಿಯರು ಕೂಡ ಸಿಗ್ತಾರೆ. ಯಾಕಂದರೆ ಇವನ್ನೆಲ್ಲ ಆ ಪಾಪ್ಯುಲಾರಿಟಿಗೆ ಆ ಪಕ್ಷಗಳು ಬಳಸಿಕೊಂಡಿದ್ದು ನಿಜ. ಆದರೆ ಹೊಸ ಪಕ್ಷ ಕಟ್ಟಿ ಹೊಸತೇನನ್ನೋ ಕೊಡ್ತೀವಿ ಅಂತ ಬರುವಂಥ ತಾಕತ್ತು ಯಾರಿಗಿದೆ ಅನ್ನೋದೇ ಈಗಿನ ಪ್ರಶ್ನೆ. ಸದ್ಯಕ್ಕೆ ಈ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅವರದೇ ಸುದ್ದಿ ಓಡ್ತಾ ಇದೆ. ಮುಂದಿನ ದಿನಗಳಲ್ಲಿ ದರ್ಶನ್ ಏನಾದರೂ ಹೊರಗೆ ಬಂದಾಗ ಅವರೇನಾದರೂ ಹೊಸ ಪಕ್ಷ ಕಟ್ಟಿದ್ದಾರೆ, ಸೊ ಅಭೂತಪೂರ್ವವಾದಂಥ ಸ್ವಾಗತ ಸಿಗುತ್ತೋ. ಅವರ ಫ್ಯಾನ್ಸ್ ಅಷ್ಟೇ ಅಲ್ಲ, ಎಲ್ಲ ಕಡೆಯಿಂದನೂ ಕೂಡ ಅವರಿಗೆ ಯಾವ ರೀತಿಯ ಇದಕ್ಕೆ ಸಪೋರ್ಟ್ ಸಿಗುತ್ತೆ, ಅವ್ರಿಗೆ ಸಾಮರ್ಥ್ಯ ಇದೆಯೋ ಇಲ್ಲೋ ಅನ್ನೋದು ಆ ಬೇರೆ ಪ್ರಶ್ನೆ. ಆದರೆ ಹಿಂದೆ ಎಲ್ಲೋ ಒಂದು ಕಡೆಗೆ ನೀವು ಅವರ ತುಣುಕುಗಳನ್ನು ನೋಡಿರ್ಬೋದು. ಪ್ರಚಾರದ ಬರದಲ್ಲಿ ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ರು, ಅದು ಕೂಡ ಈಗ ಎಲ್ಲ ಮತ್ತೆ ರಿಪೀಟ್ ಆಗಿ ವೈರಲ್ ಆಗ್ತಾಯಿದೆ. ಸದ್ಯಕ್ಕೆ ಕನ್ನಡ ಚಿತ್ರರಂಗದಿಂದ ಸ್ಟಾರ್ ನಟರು ಸಿನಿಮಾ ರಂಗದಿಂದ ರಾಜಕಾರಣಕ್ಕೆ ಬರ್ತಾರಾ, ಬಂದರೆ ಯಾರು ಬರ್ಬೋದು, ಯಾರು ಬಂದರೆ ಯಾರು CM ಆಗ್ಬೋದು ಅನ್ನೋ ಚರ್ಚೆಗೆ ಈಗ ರೆಕ್ಕೆ ಪುಕ್ಕಗಳು ಬೆಳೆದಿವೆ. ಒಂದಂತೂ ನಿಜ, ಇದು ಪ್ರಜಾಪ್ರಭುತ್ವ, ಯಾರು ಏನು ಬೇಕಾದರೂ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಎಕ್ಸಾಂಪಲ್ ತಮಿಳುನಾಡಲ್ಲಿ ಆಗಿರ್ತಕ್ಕಂಥ TVK ಪಕ್ಷದ ಭರ್ಜರಿ ಗೆಲುವು ಅಂತಲೇ ಹೇಳ್ಬೋದು. ಸೊ ಕಾಲ ಇನ್ನೂ ಇದೆ, ಯಾಕಂದರೆ ಇನ್ನೂ 2 ವರ್ಷ ಚುನಾವಣೆ ಬರಬೇಕು. ಚುನಾವಣೆ ನಂತರ ಈ ಒಂದಷ್ಟು ಮಾತುಗಳಿಗೆ ರೆಕ್ಕೆ ಪುಕ್ಕಗಳು ಎಷ್ಟು ಬಲವಾಗಿ ಬೆಳಿತೇವೆ ಅನ್ನೋದನ್ನು ಕಾದು ನೋಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.